ಇತಿಹಾಸದಲ್ಲಿ ಆಗದಿರುವಂತಹ ಭದ್ರತಾ ಲೋಪ ಇಡೀ ವಿಶ್ವವೇ ನೋಡಿದೆ. ಹೊಸ ಸಂಸತ್ ವ್ಯವಸ್ಥಿತ ಹಾಗೂ ವೈಜ್ಞಾನಿಕವಾಗಿ ಮಾಡಿದೀವಿ ಅಂತ ಇವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಆದರೆ ಯುವಕರು ಗ್ಯಾಲರಿಗೆ ಬಂದು ಜಂಪ್ ಮಾಡಿ ಬರ್ತಾರೆ ಅಂದ್ರೆ ಅದು ಹೇಗೆ ಸಾಧ್ಯ? ವಿಶೇಷವಾಗಿ ಪ್ರತಾಪ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಲೋಕಸಭೆಯಿಂದ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಶ್ಚರ್ಯ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಗೃಹ ಮಂತ್ರಿಗಳು ಈವರೆಗೆ ಒಂದೇ ಒಂದು ಮಾತನ್ನ ಕೂಡ ಆಡಿಲ್ಲ. ಸುವರ್ಣಸೌಧದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಇತಿಹಾಸದಲ್ಲಿ ಆಗದೇ ಇರತಕ್ಕಂಥ ಭದ್ರತಾ ಲೋಪ ಆಗಿರ್ತಕ್ಕಂಥದ್ದು ಇಡೀ ವಿಶ್ವ ನೋಡಿದೆ. ಹೊಸದಾಗಿ ಲೋಕಸಭೆಯನ್ನು ಪ್ರಾರಂಭ ಮಾಡಿ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ನಾವು ಮಾಡಿದ್ದೇವೆ ಅಂತ ಹೇಳುವಾಗ ಇಬ್ಬರು ಯುವಕರು ಗ್ಯಾಲರಿಗೆ ಬಂದು ಗ್ಯಾಲರಿಯಿಂದ ಜಂಪ್ ಮಾಡಿ ಸದನದ ಒಳಗಡೆ ಬರ್ತಾರೆ ಅಂತ ಹೇಳಿದರೆ ಇದನ್ನು ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಪಾಸ್ಗಳನ್ನು ಕೊಡುವಾಗ ನಮ್ಮ ರಾಜ್ಯದ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅಂಥೇಳಿ ಗೊತ್ತಾಗಿರುವಂಥದ್ದು. ಅವರು ಪರಿಚಯ ಇದ್ದು ಅವರು ಪಾಸ್ ಕೊಟ್ಟಿದ್ದಾರೆ. ಅವರು ಕೂಡ ಇದರಲ್ಲಿ ಹೊಣೆ ಆಗ್ತಾರೆ ಅಂಥೇಳಿ ಇವತ್ತಿನ ದಿವಸ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಅಲ್ಲಿ ಸಂಸತ್ತಿನಿಂದ ಲೋಕಸಭೆಯಿಂದ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂಥೇಳಿ ಇವಾಗಲೇ ಒತ್ತಾಯ ನಮ್ಮ ಪಕ್ಷದವರು ಮಾಡಿದ್ದಾರೆ ಮತ್ತು ಬೇರೆ ಪಕ್ಷದವರು ಕೂಡ ಮಾಡಿದ್ದಾರೆ. ಆಶ್ಚರ್ಯ ಏನು ಅಂತೇಳಿದರೆ ಇದರ ಬಗ್ಗೆ ಗೃಹ ಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಒಂದು ಮಾತನ್ನು ಕೂಡ ಇಲ್ಲಿಯವರೆಗೆ ಆಡಲಿಲ್ಲ, ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ. ಮುಂದೆ ಇಂಥ ಘಟನೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೂಡ ಅವರು ಕೊಟ್ಟಿಲ್ಲ. ನಿನ್ನೆ ದಿವಸ ಲೋಕಸಭೆಯಲ್ಲಿ ಇತಿಹಾಸದಲ್ಲಿ ಆಗದೇ ಇರತಕ್ಕಂಥ ಭದ್ರತಾ ಲೋಪ ಆಗಿರ್ತಕ್ಕಂಥದ್ದು ಇಡೀ ವಿಶ್ವ ನೋಡಿದೆ.